ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತ ಭಾಗ 1 ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ನಾನು ಇವತ್ತು ನಿಮಗೆ ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಯಾವ ಥರ ಕಂಡುಹಿಡ್ಕೋತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪವನ್ನು ನೋಡೋಣ. a1x plus b1y plus c1 is equal to 0, a2x plus b2y plus c2 is equal to 0. ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಸಾಮಾನ್ಯ ರೂಪ. ಇಲ್ಲಿ a1 b1 c1 ಮತ್ತು a2 b2 c2 ಇವು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು x ಮತ್ತು y ಚರಾಕ್ಷರಗಳಾಗಿರುತ್ತವೆ. ಮತ್ತಿಲ್ಲಿ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0. ಅದೇ ರೀತಿ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0 ಅಂತೇಳಿ. ಅಂದ್ರೆ ಇಲ್ಲಿ a1 b1 ಮತ್ತು a2 b2 0 ಆಗಿರಬಾರ್ದು ಅನ್ನೋದನ್ನ ಒಂದು ಕಂಡೀಷನ್ ಅಲ್ಲಿ ಹೇಳ್ತಾರೆ. ಈಗ ಮುಂದೆ ನೋಡೋಣ. ಮುಂದೆ ಇಲ್ಲಿ ಏನನ್ನ ನಾವು ಕೆಲವು ನಿಬಂಧನೆಗಳದಾವ ಅದನ್ನ ನಾವಿಲ್ಲಿ ನೋಡೋಣ. ನಿಬಂಧನೆಗಳ ಅನುಸಾರವಾಗಿ ರೇಖಾತ್ಮಕ ಸಮೀಕರಣಗಳ ಜೋಡಿಯ ನಕ್ಷಾರೂಪ ಮತ್ತು ಪರಿಹಾರ ಯಾವ ರೀತಿ ಕಂಡುಹಿಡಿತಾರೆ ಅನ್ನೋದನ್ನ 1 by 1 ನಾನಿಲ್ಲಿ ಹೇಳ್ಕೊಡ್ತೇನೆ. ಒಂದನೇ ಒಂದು ನಿಬಂಧನೆ ನೋಡೋಣ. ಒಂದನೇ ನಿಬಂಧನೆ, a1 ಅಪಾನ್ a2 ಈಸ್ ನಾಟ್ ಈಕ್ವಲ್ ಟು b1 ಅಪಾನ್ b2. ಅಂದ್ರೆ ಇಲ್ಲಿ ನಮಗೆ ನಕ್ಷಾ ಈ ತರ ನಿಬಂಧನೆ ಬಂದಾಗ ನಮಗೆ ಯಾವ ತರ ನಕ್ಷೆ ಬರ್ತದೆ ಅಂದ್ರೆ ಛೇದಿಸುವ ಸರಳ ರೇಖೆಗಳಾಗಿರುತ್ತವೆ. ಅಂದ್ರೆ ನಕ್ಷೆ ನಮಗೆ 2 ಸರಳ ರೇಖೆಗಳು ಛೇದಿಸಿರುವಂತ ಒಂದೇ ಬಿಂದುವಿನಲ್ಲಿ ಛೇದಿಸಿರುತ್ತವೆ ಅನ್ನೋದನ್ನ ನಾವಿಲ್ಲಿ ಕಂಡುಕೊಳ್ತೇವೆ. ಮತ್ತು ಪರಿಹಾರಗಳು ಎಷ್ಟು ಬರ್ತಾವ ಅಂತಂದ್ರ ಅನನ್ಯ ಪರಿಹಾರ ಅಂದ್ರೆ ಒಂದೇ ಪರಿಹಾರ ಬರ್ತದ. ಇವು ಸ್ಥಿರ ಅಥವಾ ಅಸ್ಥಿರ ಜೋಡಿಗಳು ಅಂದ್ರೆ ಇದು ಸ್ಥಿರ ಜೋಡಿ ಆಗಿರ್ತದ ಅನ್ನೋದನ್ನ ನಾನು ಒಂದು ಉದಾಹರಣೆ ಮೂಲಕ ನಾನಿಲ್ಲಿ ನಿಮ್ಗ ಈ ಒಂದು ನಿಬಂಧನೆ ಒಂದೇ ನಿಬಂಧನೆ ಇಲ್ಲೇ ತಿಳಿಸ್ಕೊಡ್ತೇನೆ. ಈ ಒಂದೇ ನಿಬಂಧನೆ ಒಂದು ಉದಾಹರಣೆ ನೋಡೋಣ. ಇದು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂತಂದ್ರೆ a1 ಅಪಾನ್ a2 ಇಸ್ ನಾಟ್ ಈಕ್ವಲ್ ಟು b1 ಅಪಾನ್ b2 ಅಂತ ನಮಗೆ ನಿಬಂಧನೆ ಬಂದಾಗ ಇವು ಛೇದಿಸುವ ರೇಖೆಗಳು ಮತ್ತು ನಿಖರವಾಗಿ ಒಂದೇ ಒಂದು ಪರಿಹಾರ ಬರ್ತದೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಮೂಲಕ ನಾನು ಇಲ್ಲಿ ಹೇಳ್ಕೊಡ್ತೇನೆ. x ಮೈನಸ್ 2y ಇಸ್ ಈಕ್ವಲ್ ಟು 0, 3x ಪ್ಲಸ್ 4y ಮೈನಸ್ 20 ಇಸ್ ಈಕ್ವಲ್ ಟು 0. ಇಲ್ಲಿ ಒಂದು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನ ತೆಗೆದುಕೊಂಡಿದ್ದೇವೆ. ಇಲ್ಲಿ a1 ಅಂದ್ರೆ ಏನ್ ತಗೋಬೇಕು ಅಂತಂದ್ರೆ a1 ಅಂತಂದ್ರೆ a ಸ್ಥಾನದಲ್ಲಿ ಏನಿದೆ ಏನೂ ಇಲ್ಲ ಅಂದ್ರೆ ಇಲ್ಲಿ 1 ಇರ್ತದ. therefore a1 is equal to 1. ಮತ್ತು b1 ಅಂದ್ರೆ y ಸ್ಥಾನದಲ್ಲಿ -2 ಇದೆ. ಮೈನಸ್ ಇದ್ರೆ ಕಂಪಲ್ಸರಿ -2 ಬರ್ಕೋಬೇಕು. c1 ನಮ್ಗೆ ಏನು ಕೊಟ್ಟಿಲ್ಲ c ಸ್ಥಾನದಲ್ಲಿ ಅಂದಾಗ ನಾವು 0 ಬರ್ಕೋಬೇಕದ್ನ. ಆಮೇಲೆ a2 ಅಂದ್ರೆ 3. a2 ಅಂದ್ರೆ ಇಲ್ಲೇ a2 ಸ್ಥಾನದಲ್ಲಿ 3 ಕೊಟ್ಟಾರ, b2 ಸ್ಥಾನದಲ್ಲಿ 4 ಕೊಟ್ಟಾರ, c2 ಸ್ಥಾನದಲ್ಲಿ -20. a2 is 3, b2 is 4 and c2 is equal to -20 ಅಂತ ಬರ್ಕೊಂಡು a1 ಅಪಾನ್ a2 ಅಂತ ನಾನಿಲ್ಲೇ ಬರ್ಕೊಳ್ತಾ ಇದ್ದೀನಿ. ನೋಡ್ರಿ, ಈಗ ಕಂಡು ಹಿಡ್ಕೊಳ್ಳೋಣ ಮೊದಲು. ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ನಾನು ಏನ್ ಮಾಡ್ತಾ ಇದ್ದೇನೆ ಇಲ್ಲೇ ನಿಮಗ a1 ಅಪಾನ್ a2 ಇಸ್ ನಾಟ್ ಈಕ್ವಲ್ ಟು b1 ಅಪಾನ್ b2 ತೋರಿಸ್ತಾ ಇದ್ದೇನೆ. ಈ a1 ಅಪಾನ್ a2 a1 ಸ್ಥಾನದಲ್ಲಿ 1 ಇಟ್ಕೊಂಡೇನೆ ಮತ್ತು a2 ಸ್ಥಾನದಲ್ಲಿ 3 ಇಟ್ಕೊಂಡೇನೆ. ಮತ್ತೆ b1 ಸ್ಥಾನದಲ್ಲಿ -2 ಇಟ್ಕೊಂಡೇನೆ, b2 ಅಲ್ಲಿ 4, 2 1 2 2 ಇದು -1/2 ಬಂತು. ಇದು 1/3 ಅಂದ್ರೆ 2 ಈಕ್ವಲ್ ಬರಲಿಲ್ಲ, ಈಸ್ ನಾಟ್ ಈಕ್ವಲ್ ಟು ಅಂತ ಅದಕ್ಕೆ ನಾಟ್ ಈಕ್ವಲ್ ಟು ಅಂತ ಬರ್ಕೊಂಡಿದ್ದೇವೆ. ಹಾಗಾಗಿ ಅಂದ್ರೆ ನಮಗೆ ನಾವು ನಕ್ಷೆ ಬಿಡಿಸಿದಾಗ ಏನ್ ಬರ್ತೈತಿ, 2 ಸಮೀಕರಣಗಳು ಒಂದಕ್ಕೊಂದು ಒಂದೇ ಬಿಂದುವಿನಲ್ಲಿ ಛೇದಿಸ್ತಾವ ಅನ್ನೋದನ್ನ ನಾವಿಲ್ಲೇ ಒಂದೇ ನಿಬಂಧನೆಯ ಮೂಲಕ ಹೇಳ್ಬೋದು. ನೆನ್ಪಿಟ್ಕೋರಿ, 1 ಮಾರ್ಕ್ಸ್ ಅಲ್ಲಿಯೂ ಕೂಡ ಕೇಳ್ತಾರೆ ನಿಬಂಧನೆ ಏನಂತ, a1 ಅಪಾನ್ a2 ಇಸ್ ನಾಟ್ ಈಕ್ವಲ್ ಟು b1 ಅಪಾನ್ b2 ಆದಾಗ ಎಷ್ಟು ಪರಿಹಾರಗಳು ಬರ್ತಾವು ಅಥವಾ ಇವು ಎಂಥ ರೇಖೆಗಳಾಗಿರ್ತವೆ ಅನ್ನೋದನ್ನ ಕೇಳ್ತಾರೆ. ಅವಾಗ ನೀವು ಏನ್ ಬರಿಬೇಕು, ಒಂದೇ ಪರಿಹಾರ ಅಥವಾ ಅನನ್ಯ ಪರಿಹಾರ ಮತ್ತು ಛೇದಿಸುವ ರೇಖೆಗಳು ಆಗಿರುತ್ತವೆ ಅನ್ನೋದನ್ನ ನೀವಿಲ್ಲೇ ಗಮನಿಸಬೇಕು. ಇದು ಮತ್ತು ಸ್ಥಿರ ಜೋಡಿ ಅಂತೇಳಿ ಗಮನಿಸಬೇಕು. ಇನ್ನ ಎರಡನೇ ನಿಬಂಧನೆಗೆ ಹೋಗೋಣ.
ಎರಡನೇ ನಿಬಂಧನೆ ಎರಡನೇ ನಿಬಂಧನೆ ನೋಡೋಣ. A1 upon A2 is equal to B1 upon B2 is not equal to C1 upon C2. ಅಂದರೆ ನಕ್ಷಾರೂಪ ಮಾಡಿದಾಗ ನಾವು ಇದು ಸಮಾಂತರ ಸರಳ ರೇಖೆಗಳಾಗ್ತಾವು. ಇವು ನಕ್ಷೆ ನಮಗೆ ಸಮಾಂತರ ರೇಖೆಗಳು ಅಂದರೆ ಒಂದಕ್ಕೊಂದು ಛೇದಿಸುವಂಥ ರೇಖೆಗಳು ಬರುವುದಿಲ್ಲ, ಸಮಾಂತರ ರೇಖೆಗಳು ಬರ್ತಾವು ಮತ್ತು ಪರಿಹಾರ ಇಲ್ಲ ಇದಕ್ಕೆ. ಆದ್ದರಿಂದ ಇದು ಅಸ್ಥಿರ ಜೋಡಿ ಅಂತ ಆಗ್ತದ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಮೂಲಕ ನಾನಿಲ್ಲಿ ಎರಡನೇ ನಿಬಂಧನೆಯನ್ನು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಎರಡನೇ ನಿಬಂಧನೆ ಸಮೀಕರಣಗಳು ಅಸ್ಥಿರ ಜೋಡಿ ಅಂಥೇಳಿ ನೋಡೋಣ. A1 by A2 is equal to B1 by B2 ಇವೆರಡು ಈಕ್ವಲ್ ಆಗ್ತೈತಿ. ನಾಟ್ ಈಕ್ವಲ್ ಟು C1 by C2 ಅಂತಿದೆ. ಏನು ರೇಖೆಗಳು ಸಮಾಂತರವಾಗಿರಬಹುದು, ರೇಖಾತ್ಮಕ ಸಮೀಕರಣಗಳು ಇದಕ್ಕೆ ಪರಿಹಾರಗಳಿಲ್ಲ. ಯಾಕಂದ್ರೆ ರೇಖೆಗಳೇನ ಸಮಾಂತರವಾಗಿ ಬರ್ತಾವ ಅನ್ನೋದಂತೇಳಿ ಇದಕ್ಕೆ ಪರಿಹಾರ ಇಲ್ಲ ಅನ್ನೋದನ್ನ ಎಕ್ಸಾಂಪಲ್ ಮೂಲಕ ಒಂದು ತೋರಿಸ್ತೀನಿ. x plus 2y minus 4 is equal to 0, 2x plus 4y minus 12 is equal to 0 ಅಂತ ಸಮೀಕರಣ ತಗೊಂಡೇನಿ. ಇಲ್ಲಿ A1 B1 C1 ಅನ್ನ A1 ಅಂದ್ರೆ 1, B1 ಅಂದ್ರೆ 2, C1 ಅಂದ್ರೆ -4 ಇಟ್ಕೊಂಡೇನಿ. A2 B2 C2 ಅನ್ನ A2 is 2, B2 is 4 and C2 is -12. ಈಗ ಈ ಬೆಲೆಗಳನ್ನು ಈ ಒಂದು ನಿಬಂಧನೆಯಲ್ಲಿ ಹಾಕಿ ನೋಡೋಣ. A1 by A2 ಅಂದರೆ 1 by 2 ಇಟ್ಕೊಂಡೀನಿ. ಈಸ್ ಈಕ್ವಲ್ ಟು B1 by B2 ಅಂದರೆ 2 by 4 ಇಟ್ಕೊಂಡು ಇದು ಕಟ್ತಾ ಹೋಗ್ತದ, ಭಾಗ ಹೋಗ್ತದ. 2 1 2 2 1 by 2 ಆಯ್ತು. 1 by 2 ಈಸ್ ಈಕ್ವಲ್ ಟು 1 by 2 ಅಂತೂ ಈಕ್ವಲ್ ಆಯ್ತು. ಈಸ್ ನಾಟ್ ಈಕ್ವಲ್ ಟು ಅಂದಾರ ಅನ್ನೋದನ್ನ ಮಾಡಿ ನೋಡೋಣ. C1 by C2 ಅಂದ್ರೆ -4 ಡಿವೈಡೆಡ್ ಬೈ -12 ಮೈನಸ್ ಏನಾಯಿತು, ಪ್ಲಸ್ ಆಯಿತು. 4 1 4 3 1 by 3 ಬಂತು. ಆದ್ರಿಂದ ಇದೇನಾಯಿತು, ನಾಟ್ ಈಕ್ವಲ್ ಟು ಅಂದ್ರೆ ಈ 3 1 by 2 ಬರಲೇ ಇಲ್ಲ, ಇದು ಒಂದು ಚೇಂಜ್ ಬಂತಲ್ಲ. ಆದ್ರಿಂದ B1 by B2 ಇಸ್ ನಾಟ್ ಈಕ್ವಲ್ ಟು C1 by C2. ಈ ಒಂದು ಸಮೀಕರಣವನ್ನು ನಕ್ಷೆ ರೂಪದಲ್ಲಿ ಬಿಡಿಸಿದಾಗ ನಮಗೇನು ಬರ್ತದ, ಎರಡು ಸಮಾಂತರ ರೇಖೆಗಳು ಅಂತ ಹೇಳಿ ಬರ್ತದ. ಇದಕ್ಕೆ ಯಾವುದು ಎಲ್ಲೂ ಕೂಡಂಗಿಲ್ಲ, ಇದು ಯಾವುದು ಪರಿಹಾರ ಇಲ್ಲ ಅಂತೇಳಿ ನಾವು ಕಂಡು ಬರ್ತದ. ಹಾಗಾಗಿ ನಾವು ಏನು ಹೇಳ್ಬೋದು, ಎರಡನೇ ಒಂದು ನಿಬಂಧನೆ ಇದನ್ನು ನೀವು ಚಾರ್ಟ ಸರಿಯಾಗಿ ನೆನ್ಪಿಟ್ಕೋಬೇಕು. ಇದನ್ನೇ ನೋಡಿ ನಾವು ನಕ್ಷೆ ಬಿಡಿಸ್ಬೇಕು. ನಕ್ಷೆ ಬಿಡಿಸಿದ ನಂತರ ಇದು ಯಾವ ರೇಖೆಗಳು ಮತ್ತು ಇದು ಪರಿಹಾರಗಳೆಷ್ಟು, ಇದು ಯಾವ ಜೋಡಿ, ಅದೇ ರೀತಿ ಕೇಳ್ತಾರೆ, ಲಕ್ಷ್ಯ ಇಟ್ಕೋಬೇಕು. ಅದೇ ರೀತಿ ಮೂರನೇ ಒಂದು ನಿಬಂಧನೆ ನೋಡೋಣ. A1 by A2 is equal to B1 by B2 is equal to C1 by C2 ಅಂತ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಈ ಥರ ನಿಬಂಧನೆ ಬಂದಾಗ ನಮಗೆ ಏನು ನಕ್ಷೆ ರೂಪ ಹೇಗೆ ಬರ್ತೈತಿ, ಐಕ್ಯಗೊಂಡ ಸರಳ ರೇಖೆಗಳಾಗಿರ್ತಾವ. ಅಂದ್ರೆ ಎರಡು ಸರಳ ರೇಖೆ ಒಂದ್ರ ಮೇಲೆ ಒಂದು ಐಕ್ಯ ಆಗಿದಾವ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಮತ್ತು ಇಲ್ಲಿ ಅಪರಿಮಿತ ಪರಿಹಾರಗಳನ್ನು ನಾವು ಕಾಣ್ತೀವಿ ಮತ್ತು ಇದು ಒಂದು ಸ್ಥಿರ ಜೋಡಿ ಆಗ್ತದ ಅನ್ನೋದನ್ನ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ನಾವು ಈಗೇನು ಎಕ್ಸಾಂಪಲ್ 2 ಮಾಡಿ ತೋರಿಸ್ತಿದ್ದೆನಲ್ಲ, ಅದೇ ರೀತಿ ನಾವು 2 ಸಮೀಕರಣ ತಗೊಂಡ 3 ಏನು ಆನ್ಸರ್ ಸೇಮ ಬರ್ತೈತಿ ಅನ್ನೋದನ್ನ ಅಂದಾಗ ನಾವು ಏನು ಹೇಳಬೇಕು, ನಕ್ಷಾರೂಪ ಅದು ಒಂದು ಆಯ್ಕೆಗೊಂಡ ಸರಳ ರೇಖೆಗಳಾಗಿರ್ತದ ಮತ್ತು ನಕ್ಷೆ ಈ ಥರ ಬರ್ತದ ಮತ್ತು ಪರಿಹಾರಗಳು ಅಪರಿಮಿತ ಪರಿಹಾರ ಮತ್ತು ಇದು ಸ್ಥಿರ ಜೋಡಿ ಆಗಿರ್ತದ. ಇನ್ನೊಮ್ಮೆ ಹೇಳ್ತೀನಿ, ನಿಬಂಧನೆ 1 A1 by A2 is not equal to B1 by B2 ಬಂದಾಗ ಅವು ಛೇದಿಸುವ ರೇಖೆಗಳಾಗಿರ್ತವೆ. ನಕ್ಷೆ ಒಂದೇ ಬಿಂದುವಿನಲ್ಲಿ ಛೇದಿಸ್ತದ 2 ಸರಳ ರೇಖೆಗಳು. ಅನನ್ಯ ಪರಿಹಾರ ಒಂದು ಪರಿಹಾರ ಇರ್ತದೆ, ಇದು ಒಂದು ಸ್ಥಿರ ಜೋಡಿ ಆಗಿರ್ತದ. ಎರಡನೇ ಒಂದು ನಿಬಂಧನೆ A1 by A2 is equal to B1 by B2 not equal to C1 by C2 ಬಂದಾಗ ಅವು ಸಮಾಂತರ ಸರಳ ರೇಖೆಗಳಾಗಿರ್ತವು. ನಕ್ಷೆ ನಮಗೆ ಈ ಥರ ಸಮಾಂತರ ಸರಳ ರೇಖೆಗಳು ಬರ್ತದ, ಇಲ್ಲಿ ಪರಿಹಾರಗಳು ಇಲ್ಲ, ಇದು ಒಂದು ಅಸ್ಥಿರ ಜೋಡಿ. ಮೂರನೇ ನಿಬಂಧನೆ A1 by A2 is equal to B1 by B2 is equal to C1 by C2 ಆದಾಗ ಐಕ್ಯಗೊಂಡ ಸರಳ ರೇಖೆಗಳಾಗಿರ್ತವೆ. ಎರಡೂ ಸರಳ ರೇಖೆಗಳು ಒಂದಕ್ಕೊಂದು ಐಕ್ಯ ಆಗಿರ್ತಾವ ಅಂತ ಹೇಳಿ ಕಂಡು ಬರ್ತದ. ಮತ್ತೆ ಅಪರಿಮಿತ ಪರಿಹಾರಗಳು ಮತ್ತು ಇದು ಸ್ಥಿರ ಜೋಡಿ. ಈ ಒಂದು ಚಾರ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಮುಂದೆ ನೀವು ನಕ್ಷೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.